हेलो फ्रेंड्स वेलकम बैक टू मೈ ಚಾನೆಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್. ಇದೇನಿದು ಇವತ್ತು ಪ್ಲಾಂಟ್ಸ್ ತೋರಿಸ್ತಾ ಇದ್ದಾರಲ್ಲ ಅಂತ ಅಂದ್ಕೊಂಡಿರ್ಬೋದು. ಇದು ನಾನು ಬೆಳೆಸಿದ ಪುಟ್ಟ ಕೈತೋಟ. ನಮ್ಮ ಮನೆಯಲ್ಲಿ ಸಂಪೂರ್ಣ ಸಿಮೆಂಟ್ ಮಾಡಿಸ್ಬಿಟ್ಟಿದ್ದೀವಿ, ಕಾಂಪೌಂಡ್ ಇದೆ. ಸೊ ಇಲ್ಲಿ ಪ್ಲ್ಯಾಂಟ್ಸ್ ಬೆಳೆಸೋಕ್ಕೆ ನನಗೆ ಓಪನ್ ಆಗಿ ಗ್ರೌಂಡ್ ಮೇಲೆ ನಿಜವಾಗೂ ಜಾಗ ಇಲ್ಲ. ಸೊ ಈ ರೀತಿ ಪುಟ್ಟ ಪಾಟ್ಸಲ್ಲಿ ನಾನು ಬೆಳೆಸ್ಕೊಂಡ್ಬಿಟ್ಟಿದ್ದೀನಿ. ಸೊ ಈ ರೀತಿ ಸೊಂಪಾಗಿ ಇದು ಬೆಳೆಸೋಕ್ಕೆ ಏನು ಕಾರಣ ಅಂತ ಇವತ್ತಿನ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಈಸಿ, ₹1 ಖರ್ಚಾಗದೇ ಇರುವಂತಹ ಒಂದು ರೆಮಿಡಿ ಅಂತಲೇ ಹೇಳ್ಬೋದು, ಹ್ಯಾಕ್ ಅಂತಲೇ ಹೇಳ್ಬೋದು. ಇದನ್ನು ನೀವು ಯೂಸ್ ಮಾಡಿಕೊಂಡು ನಿಮ್ಮ ಮನೆಯಲ್ಲಿ ಇರುವಂಥ ಜಾಗದಲ್ಲಿ ಈ ರೀತಿ ಪಾಟ್ಸಲ್ಲಿ ತುಂಬ ಹೆಲ್ದಿಯಾಗಿ, ತುಂಬ ಫ್ರೆಶ್ ಆಗಿ ಪ್ಲ್ಯಾಂಟ್ಸ್ನ ಬೆಳೆಸ್ಕೋಬೋದು. ಇವನ್ ತರಕಾರಿ ಆಗಿರ್ಬೋದು, ಈ ರೀತಿ ಪುಟ್ಟ ಪುಟ್ಟ ಫ್ಲವರ್ಸ್ ಆಗಿರ್ಬೋದು, ನೀವು ಬೆಳೆಸ್ಕೋಬಹುದು. ಸೊ ಯಾವ ರೀತಿ ನಾನು ಇದನ್ನು ಮೇಂಟೈನ್ ಮಾಡಿದ್ದೀನಿ ಅಂತ ನಿಮಗೆ ಈ ಒಂದು ವ್ಲಾಗಲ್ಲಿ ತೋರಿಸ್ತೀನಿ. ಕೀಪ್ ಆನ್ ವಾಚಿಂಗ್. ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಫ್ರೆಂಡ್ಸ್, ಇದೇನು ಅಂತ ನಿಮಗೆ ಗೊತ್ತಾಗ್ತಿದೆಯಾ? ನಾನೇ ಹೇಳ್ತೀನಿ. ಇವತ್ತು ನಮ್ಮ ಮನೆಯಲ್ಲಿ ನಾವು ಬೀಟ್ರೂಟ್ ಪಲ್ಯ ಮಾಡಿದ್ವಿ. ಆ ಬೀಟ್ರೂಟ್ ಮೇಲಿರುವಂತಹ ಸಿಪ್ಪೆ ಎಲ್ಲ ವಾಶ್ ಮಾಡಿ ಇರುವಂತಹ ಒಂದು ನೀರಿದು. ಅದಾದಮೇಲೆ ಬದನೆಕಾಯಿ ಸಾರು ಮಾಡೋಣ ಅಂತ ಬದನೆಕಾಯಿ ಕೂಡ ಅಮ್ಮ ಹೆಚ್ಕೊಂಡ್ರು. ಅಂದರೆ ನೀರುಳ್ಳಿ ಹೆಚ್ಕೊಳ್ಳೋದು, ನೀರುಳ್ಳಿ ಸಿಪ್ಪೆ, ಟೊಮೆಟೊ ಹಣ್ಣು ಸ್ವಲ್ಪ ಮೆತ್ತಗಾಗಿತ್ತು, ಇದನ್ನ ಹಾಕ್ಕೊಂಡಿಲ್ಲ ಅಮ್ಮ. ಇದು ಕೂಡ ಸ್ವಲ್ಪ ನಾನು ಹಾಗೆ ಕ್ಯೂಚ್ಕೋತೀನಿ. ನೋಡಿ ಈ ರೀತಿ ಕಾಣ್ತಾ ಇದೆ, ನೋಡಿ ಚೆನ್ನಾಗಿ ಕಾಣ್ತಾ ಇದೆ, ಕಲರ್ಫುಲ್ಲಾಗಿ ರೆಡ್ ಕಲರ್. ಬೀಟ್ರೂಟ್ ಕಲರ್ ಯಾರಿಗೆಲ್ಲ ಇಷ್ಟ ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಬರ್ದು ಕಳಿಸಿ. ಸೊ ಇದನ್ನೆಲ್ಲ ನಾನು ಈಗ ಏನು ಮಾಡ್ತೀನಿ ನಿಮಗೆ ತೋರಿಸ್ತೀನಿ. ಪ್ಲೀಸ್ ಕೀಪ್ ಆನ್ ವಾಚಿಂಗ್. ಇದೊಂದು ನಾನು ಮಾಡ್ಕೊಂಡಿರುವಂತಹ ಒಂದು ಪುಟಾಣಿ ಗಾರ್ಡನ್. ಈಗ ನಾನು ತೋರಿಸಿದ್ನಲ್ಲ, ಅದೆಲ್ಲ ಇವತ್ತಿನ ಟಿಫನ್ಗೆ ನಮ್ಮ ಮನೆಯಲ್ಲಿ ಚಾಪ್ ಮಾಡಿರುವಂತಹ ವೆಜಿಟೇಬಲ್ಸ್ ಎಲ್ಲ ಸಿಪ್ಪೆ ಎಲ್ಲ ಹಾಕಿ ಇಟ್ಕೊಂಡಿರುವಂತಹ ನೀರು. ಆ ನೀರನ್ನು ನಾನು ನನ್ನ ಈ ಪುಟಾಣಿ ಗಾರ್ಡನ್ಗೆ ಪಾಟ್ಸ್ ಇದೆಯಲ್ಲ ಅದಕ್ಕೆಲ್ಲ ನಾನು ಹಾಕ್ತಾಯಿದ್ದೀನಿ. ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ಪ್ಲ್ಯಾಂಟ್ಸ್ಗೆ ನಾವು ನ್ಯೂಟ್ರಿಯೆಂಟ್ಸ್ ಕೊಟ್ಟ ಹಾಗಾಗುತ್ತೆ. ಈ ಒಂದು ಮಿಶ್ರಣದ ಮುಂದೆ ಯಾವ ಒಂದು ಕಾಸ್ಟ್ಲಿ ಫರ್ಟಿಲೈಸರ್ ನಮಗೆ ಬೇಕಾಗಿಯೇ ಇಲ್ಲ. ಯಾಕಂದರೆ ಇದರಲ್ಲಿ ನಾವು ತರಕಾರಿಯನ್ನು ವಾಶ್ ಮಾಡಿ ಅದರಲ್ಲೇ ಸಿಪ್ಪೆ ಎಲ್ಲ ಹಾಕಿದ್ದೀವಿ. ಒಂದು ಅರ್ಧ ಗಂಟೆ ಬಿಟ್ಟು ಇದನ್ನ ನಾನು ನನ್ನ ಪ್ಲ್ಯಾಂಟ್ಸ್ಗೆಲ್ಲ ಹಾಕ್ತಾಯಿದ್ದೀನಿ. ಜೊತೆಯಲ್ಲಿ ಪಲ್ಪ್ ಏನಿದೆ ನಾನೆಲ್ಲ ಹೇಳಿದ್ನಲ್ಲ, ಆ ಒಂದು ಸಿಪ್ಪೆಗಳನ್ನು ಕೂಡ ಈ ಒಂದು ಪ್ಲ್ಯಾಂಟ್ಸ್ಗೆ ನಾನು ಹಾಕ್ತಾಯಿದ್ದೀನಿ ಜೊತೆಯಲ್ಲೇ. ಡೈಲಿ ಅಂತ ನಾವು ವಾಟರಿಂಗ್ ಮಾಡ್ತೀವಿ. ಅದ್ರ ಜೊತೆಯಲ್ಲಿ ಈ ಒಂದು ಸಿಪ್ಪೆಗಳು ಹಾಕ್ತಾಯಿದ್ದೀನಲ್ಲ, ಇದು ಮಣ್ಣಲ್ಲಿ ಬೆರೆತು ಡಿಕಂಪೋಸ್ ಆಗಿ ಒಳ್ಳೆ ಮ್ಯಾನ್ಯೂರಾಗಿ ಕನ್ವರ್ಟ್ ಆಗುತ್ತೆ. ಇದು ನಮ್ಮ ಪ್ಲ್ಯಾಂಟ್ಸ್ಗೆ ನ್ಯಾಚುರಲ್ ಮ್ಯಾನ್ಯೂರ್, ತುಂಬ ಒಳ್ಳೆ ಬೆನಿಫಿಷಿಯಲ್ ಆಗುತ್ತೆ. ಇದೊಂದು ಜೈವಿಕ ಗೊಬ್ಬರ ಅಂತಲೇ ಹೇಳ್ಬೋದು, ಇಫ್ ಐ ಆಮ್ ನಾಟ್ ರಾಂಗ್ ಇನ್ ಕನ್ನಡ. ನಾನು ಕನ್ನಡದಲ್ಲಿ ಅಷ್ಟು ಕರೆಕ್ಟಾಗಿ ಹೇಳೋಕ್ಕೆ ಬರಲ್ಲ. ನ್ಯಾಚುರಲ್ ಫರ್ಟಿಲೈಸರ್ ಅಂತಲೇ ಹೇಳಬಹುದು. ಮನೆಯಲ್ಲೇ ಬಿಸಾಕುವಂತಹ ತರಕಾರಿ ಸಿಪ್ಪೆಗಳಿಂದ ಈ ರೀತಿ ನಾವು ಮಾಡ್ಕೋಬೋದು. ಈ ಒಂದು ಪ್ಲ್ಯಾಂಟ್ ಬಗ್ಗೆ ನಾನು ಹೇಳಲೇಬೇಕು. ಇದು ನನ್ನ ತಂಗಿ ನಿಖಿತಾ ಕಳಿಸಿರುವಂತಹ ಪ್ಲ್ಯಾಂಟ್. ಇದು ಆನ್ಲೈನ್ ಮೂಲಕ ಕಳಿಸಿದ್ಲು. ಶೋ ಪ್ಲ್ಯಾಂಟ್ ಅಂತ ಇದನ್ನ ಕಳಿಸಿದ್ಲು. ಇದು ಹೂವಿನ ಪ್ಲ್ಯಾಂಟ್ಸ್. ಇದು ನೋಡಿ ಎಷ್ಟು ಉದ್ದ ಬೆಳೆದಿದೆ. ನಮ್ಮ ಮನೆಯ ತುಳಸಿ ಗಿಡ ತುಂಬ ಚೆನ್ನಾಗಿ ಬೆಳೆದಿದೆ. ಇದು ನೋಡಿ ಪುಟ್ಟ ಹೂವಿನ ಪ್ಲ್ಯಾಂಟ್ಸ್. ಈ ಗಿಡ ಇದು ಶೋ ಗಿಡುವಂತಹ ಗಿಡ. 2 ಪೀಸ್ ಕಳಿಸಿದ್ಲು. ಒಂದು ನಾವು ಇಟ್ಕೊಂಡ್ವಿ, ಒಂದು ನಮ್ಮ ಬ್ರದರ್ಗೆ ಕೊಟ್ಬಿಟ್ವಿ. ತುಂಬ ಹೆಚ್ಚು ಕಮ್ಮಿ 1 ವರ್ಷ ಆಗಿದೆ, ತುಂಬ ಚೆನ್ನಾಗಿ ಬೆಳ್ಕೊಂಡಿದೆ ಅದು. ಇದು ನೋಡಿ ಚಿಲ್ಲಿ ಪ್ಲ್ಯಾಂಟ್. ಈಗಾಗಲೇ 8 ಚಿಲ್ಲೀಸ್ ಇದರಲ್ಲಿ ಬೆಳೆದಿತ್ತು, ಅದನ್ನ ಯೂಸ್ ಕೂಡ ಮಾಡಿದ್ವಿ. ಈಗ ಸೆಕೆಂಡ್ ಬೆಳೆ ಬೆಳೀತಾ ಇದೆ. ಈ ಪ್ಲ್ಯಾಂಟ್ ತುಂಬ ಯೂನಿಕ್ ಆಗಿದೆ. ಪುಟ್ಟ ಫ್ಲವರಿಂಗ್ ಪ್ಲ್ಯಾಂಟ್ಸ್. ಪೂಜೆಗೆ ಆಗೋಗುತ್ತೆ. 2 ದಿನಕ್ಕೊಂದು ಸಲ ಫ್ಲವರ್ಸ್ ಬೆಳೆದೇ ಬೀಳುತ್ತೆ. 4 ರಿಂದ 5 ಫ್ಲವರ್ಸ್ ಅಂತೂ ಬೆಳೆದೇ ಬೀಳುತ್ತೆ. ಒಂದು ಸರಿ ಪೂಜೆಗಂತೂ ಆಗೋಗುತ್ತೆ. ಇದು ನನ್ನ ಕೈ ತೋಟ, ಯಾವ ರೀತಿ ನಾನು ಬೆಳೆಸ್ತಾ ಇದ್ದೀನಿ ಅಂತ. ನಿಮಗೆ ಈ ನನ್ನ ಪುಟಾಣಿ ಗಾರ್ಡನ್ ಹೇಗನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಬರ್ದು ಕಳಿಸೋದನ್ನು ಮರಿಬೇಡಿ. ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಯು ಆಲ್ ಟೇಕ್ ಕೇರ್. ಲವ್ ಯು ಆಲ್. ಬಾಯ್.